ಉತ್ತರ ಕರ್ನಾಟಕದ ಮಂದಿ ಬೆಂಗಳೂರಿಗೆ ಬಂದ್ರ ಏನ್ ಟ್ರಾಫಿಕ್ ಮಾರಾಯ ಅಂತಿದ್ರ. ಆದ್ರ ಇನ್ನು ಮುಂದೆ ಟ್ರಾಫಿಕ್ ಕಡಿಮೆ ಆಗ್ತೈತಿ ಬಿಡ್ರಿ. ಯಾಕಂದ್ರ ಬೆಂಗಳೂರಾಗೀಗ ಮೆಟ್ರೋ ರೈಲು ಶುರು ಆಗೈತಿ. ನೀವೇನಾರ ಬೆಂಗಳೂರಿಗೆ ಬಂದ್ರ ಮೆಟ್ರೋ ಹತ್ತಾಕ್ ಮರಿಬ್ಯಾಡ್ರಿ. ಅಂತೂ ಇಂತೂ ನಮ್ಮ ರಾಜಧಾನಿ ಬೆಂಗಳೂರಿನಾಗ ಇವತ್ತು ಮೆಟ್ರೋ ಶುರು ಆಗೇ ಬಿಡ್ತು ನೋಡ್ರಪ್ಪ. ನಾವು ಮೆಟ್ರೋ ನೋಡ್ತೇವೋ ಇಲ್ಲೋ ಅಂದ್ಕೊಂಡವ್ರ ಮುಂದೆ ಇವತ್ತು ಹಂಗ ಫೌ ಅಂತ ಚಾಲು ಆಗೇ ಬಿಡ್ತು ನೋಡ್ರಿ ಮೆಟ್ರೋ. MG ರೋಡ್ ಮೆಟ್ರೋ ಸ್ಟೇಷನ್ದಾಗ ಇವತ್ತು ಸೆಂಟ್ರಲ್ ಮಿನಿಸ್ಟರ್ ಕಮಲ್ನಾಥ್ ಮೆಟ್ರೋಕ್ಕೆ ಚಾಲನೆ ಕೊಟ್ರು. ನಮ್ಮ CM ಸದಾನಂದ ಗೌಡರು, ರೈಲ್ವೆ ಮಿನಿಸ್ಟರ್ ದಿನೇಶ್ ತ್ರಿವೇದಿ, ರೈಲ್ವೆ ಖಾತೆ ರಾಜ್ಯ ಸಚಿವ KH ಮುನಿಯಪ್ಪ ಅವರು, ಶೋಭಕ್ಕ ಅವರು ಜೊತೆಗಿದ್ರು. ಶ್ರೀ ಕಮಲ್ನಾಥ್ ಜಿ inaugurating the first line. ಮೆಟ್ರೋ ಸ್ಟೇಷನ್ ಇವತ್ತು ಹಂಗ ಮಧುವಣಿಗಿತ್ಯಂಗ ಸಿಂಗಾರಗೊಂಡಿತ್ರಪ್ಪ. ಎಲ್ ನೋಡಿದ್ರು ಬರೀ ಮಂದಿನ ಮಂದಿ. ದಕ್ಷಿಣ ಭಾರತಾಗ ಮೊದಲನೇ ಸಲ ಮೆಟ್ರೋ ಓಡಾಡಕತ್ತೈತಿ ಅಂದ್ರೆ ಸುಮ್ಮನ ಮಾತೇನ್ರಿ. ನುಗ್ಲ ನಡುವಿ ದೊಡ್ಡ ಮಂದಿ ಮೆಟ್ರೋ ರೈಲ್ ಏರಿದ್ರು. MG ರಸ್ತೆಯಿಂದ ಬೈಯಪ್ಪನಹಳ್ಳಿವರೆಗೆ ಈ ದೊಡ್ಡ ಮಂದಿ ನಾಯಕರು ಫಸ್ಟ್ ಟ್ರಿಪ್ನಾಗೆ ಹೋಗಿ ಬಂದ್ರು. ಟ್ರಿಪ್ ಮುಗಿಸ್ ಬಂದ ಮ್ಯಾಲ ಮೆಟ್ರೋ ಭಾಳ ಚಲೋ ಐತಿ ಅಂದ್ರು. ನಮ್ಮ ಮೆಟ್ರೋ ಪ್ರಯಾಣ ಚೆನ್ನಾಗಿತ್ತು. ಬೆಂಗಳೂರಿನ ಸಾರ್ವಜನಿಕರು, ಬೆಂಗಳೂರಿಗೆ ಬರುವಂಥ ದೇಶದ ಮತ್ತು ವಿದೇಶದ ಪ್ರವಾಸಿಗರು ನಮ್ಮ ಮೆಟ್ರೋದ ಆ ಒಂದು ಆನಂದವನ್ನು ಅನುಭವಿಸಬೇಕು ಅನ್ನುವಂಥ ವಿನಂತಿ ನಾನು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಅವಕಾಶ ಇದೆ, ಎಲ್ಲರೂ ಹೋಗ್ಬೋದು. ಮೆಟ್ರೋ ಒಂದು ಹೋದಾಗ ಒಂದು ಬರುತ್ತೆ. ತುಂಬ ಚೆನ್ನಾಗಿದೆ. ಕೇವಲ 12 ನಿಮಿಷದಲ್ಲಿ ನಾವು ಬೈಯಪ್ಪನಹಳ್ಳಿ ತಲುಪಬಹುದು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರದಲ್ಲಿನೂ ಮೆಟ್ರೋ ಬೇಗನೆ ಬರಬೇಕು. ಇದರಿಂದ ನಮ್ಮ GDP ಬೇರೆ ದೇಶಗಳ ಬಂಡವಾಳ ಹೂಡಿಕೆದಾರರಿರ್ಬೋದು, ಅಥವಾ ಪ್ರವಾಸಿಗರಿರ್ಬೋದು, ಅಥವಾ ಬೇರೆ ಸೆಕ್ಟರ್ದಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು. ಇದು ಒಂದು ಆಕರ್ಷಣೀಯ ಮತ್ತು ನಾವು ಮುಂದುವರೆದಿರುವಂಥದ್ದಕ್ಕೆ ತೋರಿಸುವಂಥ ಒಂದು ಮೆಟ್ರೋ. ಫಸ್ಟ್ ಟ್ರಿಪ್ ಮುಗಿದ ಮೇಲೆ ಮಾಣಿಕ್ ಶಾ ಪೆರೇಡ್ ಮೈದಾನದಾಗ ದೊಡ್ಡ ಪ್ರೋಗ್ರಾಮ್ ನಡೀತು. ಅಬ್ಬಾ ಎಂಥ ಫಂಕ್ಷನ್ ಅಂತೀರಿ, ನೋಡಕ್ಕೆ 2 ಕಣ್ಣು ಸಾಲಂಗಿಲ್ಲ ಬಿಡ್ರಿ. ಇನ್ನು ಮುಂದಾರ ಬೆಂಗಳೂರಿನಾಗ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆದ್ರೆ ಅಷ್ಟ ಸಾಕು. ಮತ್ತು ಬೆಂಗಳೂರಿಗೆ ಬಂದಾಗ ಮೆಟ್ರೋ ಹತ್ತಾಕ್ ಮರಿಬೇಡ್ರಿ. ಸುವರ್ಣ ನ್ಯೂಸ್ 24/7 ಬೆಂಗಳೂರು. ರಾಯಚೂರು ಶಾಖೋತ್ಪನ್ನ ಕೇಂದ್ರದ 2ನೇ ಘಟಕದಾಗ ಬಾಯ್ಲರ್ ಸ್ಫೋಟ ಆಗಿ ದವಾಖಾನೆ ಸೇರಿದ್ದ ಕಾರ್ಮಿಕ ಜಿಂದಾವಲಿ ಜೀವ ಬಿಟ್ಟಾನ. ಇದೇ ತಿಂಗಳ 12ನೇ ತಾರೀಕಿಗೆ ಘಟಕದಾಗ ಬೂದಿ ಹೊರಬರು ಪೈಪ್ಲೈನ್ ಕಟ್ಕೊಂಡಿತ್ತು. ಇದನ್ನು ಸ್ವಚ್ಛ ಮಾಡೋ ಮುಂದೆ 7 ಮಂದಿ ಕಾರ್ಮಿಕರು ಗಾಯಗೊಂಡಿದ್ರು. ಇದ್ರಾಗ ನರಸಪ್ಪ ಮತ್ತು ಜಿಂದಾವಲಿ ಅನ್ನೋ ಇಬ್ಬರ ಸ್ಥಿತಿ ಸೀರಿಯಸ್ ಇತ್ತು. ಅದಕ್ಕೆ ಹೈದರಾಬಾದ್ ದವಾಖಾನಿಗೆ ಕರ್ಕೊಂಡು ಹೋಗಿದ್ರು. ಆದ್ರೆ ಇವತ್ತು ನಸಕ್ನ್ಯಾಗ ಜಿಂದಾವಲಿ ಅನ್ನೋವ ತೀರ್ ಹೋಗ್ಯಾನ. ಈ ಸುದ್ದಿ ತಿಳಿತಿದ್ದಂಗ RTPSನ್ಯಾಗ ಕೆಲಸ ಮಾಡೋ ಸಾವಿರಾರು ಗುತ್ತಿಗೆ ಕಾರ್ಮಿಕರು ಕೆಲಸ ಬಿಟ್ಟು ಪ್ರತಿಭಟನೆ ಮಾಡಕ್ ಹತ್ತಿದ್ರು. ಗುತ್ತಿಗೆ ಮ್ಯಾಲ ಕೆಲಸ ಮಾಡೋರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ಕಾರ್ಮಿಕರು ಸಿಟ್ಟಿಗೆದ್ರು. ಸತ್ ಹೋದ ಜಿಂದಾವಲಿ ಕುಟುಂಬಕ್ಕೆ ವಿದ್ಯುತ್ ನಿಗಮದಾಗ ಕೆಲಸ ಕೊಡ್ಬೇಕ ಮತ್ತ 5 ಲಕ್ಷ ಪರಿಹಾರ ಕೊಡ್ಬೇಕಂತ ಒತ್ತಾಯ ಮಾಡಿದ್ರು. ವಿದ್ಯುತ್ ಸಮಸ್ಯೆ ರಾಜ್ಯದಾಗ ಎಷ್ಟೈತೆ ಅಂತ ನಾವೇನ್ ಹೇಳ್ಬೇಕಾಗಿಲ್ಲ. ಕರೆಂಟ್ ಉಳಿಸ್ರಪ್ಪ ಅಂತ ನಾವು ದಿನ ಬಡ್ಕೋತಿರ್ತೀವಿ. ಆದ್ರೂ ಹುಬ್ಬಳ್ಳಿ ಕಿಮ್ಸ್ ಬೈಲಾಗ ಹಾಡ ಹಗಲ ಹೈ ವೋಲ್ಟೇಜ್ ಬಲ್ಬ್ ಹಚ್ಚಿರ್ತಾರ. ಅಧಿಕಾರ ಇರೋ ಮಂದಿಗೆ ಇನ್ನೂ ಬುದ್ಧಿ ಬಂದಿಲ್ಲ ನೋಡ್ರಿ. ಇಗೋರಿ ಇಲ್ಲಿ ನೋಡ್ರಿ, ಹುಬ್ಬಳ್ಳಿ ಕಿಮ್ಸ್ನಾಗ ಹೆಂಗ ಹಗಲ ಹೊತ್ನಾಗ ಲೈಟ್ ಹಚ್ಚಾರ. ದೊಡ್ಡ ಕಂಬದಾಗ ಹೈ ವೋಲ್ಟೇಜ್ ಬಲ್ಬ್ಗಳು ಹಗಲು ರಾತ್ರಿ ಉರಿತಾವು. ಇಷ್ಟ ಅಲ್ಲ, ಇಲ್ಲಿ ಕೆಲಸ ಮಾಡೋ ಮಂದಿ ಕ್ವಾರ್ಟರ್ಸ್ನಾಗು ಯಾವಾಗಂದ್ರೆ ಅವಾಗ ಲೈಟ್ ಹತ್ತಿರ್ತಾವು. ಎಲ್ಲ ಕಡೆ ಕರೆಂಟ್ ಪ್ರಾಬ್ಲಮ್ ಐತಿ. ಹಗಲ ಹೊತ್ನಾಗಾರ ಒಂದಿಟ್ಟು ಕರೆಂಟ್ ಉಳಿಸ್ಬೇಕು ಅನ್ನೋ ಖಬರ್ ಇಲ್ಲಿ ನೋಡ್ರಿ. ಇಂಥ ಸ್ಥಿತಿ ಒಳಗೆ ಈ ವಿದ್ಯುತ್ ಎಲ್ಲಿ ಬೇಕಲ್ಲ 12 ಗಂಟೆ ಆದರೂ 1 ಗಂಟೆ ಆದರೂ ಕೂಡ ಕೆಲವೊಂದು ವಿಭಾಗದಲ್ಲೆಲ್ಲ ಉರಿತಾ ಇದ್ರೂ ಕೂಡ ಇದಕ್ಕೆ ಮುಖ್ಯ ಅಧಿಕಾರಿಗಳು ಅದನ್ನ ಯಾವ ರೀತಿ ಉಪಯೋಗ ಮಾಡಬೇಕು, ಆ ರೀತಿಯ ಅನಾವಶ್ಯ ನ್ಯಾಷನಲ್ ವೇಸ್ಟ್ ಆಗಬಾರಂತ ನೋಡ್ಕೊಳ್ಳೋ ಕರ್ತವ್ಯ ಇರ್ತೈತಿ. ರೋಗಿಗಳಿಗೆ ಬಂದವರಿಗೂ ಕೂಡ ಈ ವಿದ್ಯುತ್ ಇಲ್ಲ ಅಂತ ರೋಗಿಗಳಿಗೆ ಆಪರೇಷನ್ ಮಾಡಲಾದ ವಾಪಸ್ ಕಳಿಸ್ತಾ ಇದ್ದಾರೆ. ಇದರಿಂದ ಬಡ ರೋಗಿಗಳು ಸಾಕಷ್ಟು ಜನ ಸಾಯ್ತಾ ಇದ್ದಾರೆ. ಕರೆಂಟ್ ಉಳ್ಸಾಕ ಸಾಮಾನ್ಯ ಮಂದಿಗಿರೋಷ್ಟು ಕಾಳಜಿ ಇಲ್ಲಿನ ಡಾಕ್ಟರ್ ಮಂದಿಗೂ ಇಲ್ಲ. ಈ ಹಿಂದೆ ಕಿಮ್ಸ್ ದವಾಖಾನಿ ಎಲೆಕ್ಟ್ರಿಕ್ ಬಿಲ್ 7 ಲಕ್ಷದಿಂದ 8 ಲಕ್ಷ ಬರ್ತಿತ್ತು. ಈಗ ಲೋಡ್ ಶೆಡ್ಡಿಂಗ್ ಇದ್ರೂ ಕಮ್ಮಿ ಆಗಿಲ್ಲ ಅಂತ.
ಇನ್ನ ಕರೆಂಟ್ ಇಲ್ದಾಗ ಜನರೇಟರ್ ಡೀಸೆಲ್ ಹಾಕಿಸಿ ಖರ್ಚು ಹೆಚ್ಚಾಗೈತಂತ. ಹಗಲ ಹೊತ್ನ್ಯಾಗ ವಿದ್ಯುತ್ ಪೋಲಾಗೋ ಬಗ್ಗೆ ಕಿಮ್ಸ್ ಅಧಿಕಾರಿಗಳನ್ನ ಕೇಳಿದ್ರೆ ಅವ್ರು ಹೇಳೋದಾ ಬೇರೆ. ಏನೋ ಎಲ್ಲಿ ಯಾವುದೋ ಒಂದು ಇನ್ಸಿಡೆಂಟ್ ಅಲ್ಲಿ ಆಗಿರ್ಲಿಕ್ಕೂ ಬೇಕನ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಒಂದು ವೇಳೆ ಇದ್ರೆ ಇಟ್ ಇಸ್ ನಾವು ಹಾಗೆ ಸಾಮಾನ್ಯವಾಗಿ ಮಾಡೋದಿಲ್ಲ. ವಿ ಆರ್ ಶಾರ್ಟ್ ಆಫ್ ಎಲೆಕ್ಟ್ರಿಸಿಟಿ. ನಾವು ಎಲ್ಲಿ ವೇಸ್ಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಂಪಾಸಿಬಲ್. ವಿ ಶುಡ್ ನಾಟ್ ಅಂಡ್ ವಿ ಆರ್ ನಾಟ್ ಡೂಯಿಂಗ್. ಒಂದ್ ಕಡೆ ಸರ್ಕಾರ ವಿದ್ಯುತ್ ಉಳ್ಸಾಕ ಸಾಕಷ್ಟು ಪ್ರಯತ್ನ ಮಾಡಕತ್ತೈತಿ, ಇನ್ನೊಂದ್ ಕಡೆ ಸರ್ಕಾರಕ್ಕೆ ಸೇರಿದ ಕಿಮ್ಸ್ನ್ಯಾಗ ಸಿಕ್ಕಾಪಟ್ಟಿ ಕರೆಂಟ್ ಪೋಲಾಗಕತ್ತೈತಿ. ಇವರಿಗೆ ಹೇಳುವಾರು ಕೇಳುವಾರು ಯಾರೂ ಇಲ್ಲ. ಹಿಂಗಾದ್ರ ಉದ್ಧಾರ ಆಗೋದು ಯಾವಾಗ ಹೇಳ್ರಿ? ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್ 24/7, ಹುಬ್ಬಳ್ಳಿ. ಬಂಗಾರದಂಥ ಬೆಳೆ ಬೆಳೆದ ಇನ್ನೇನು ಕೈಗ ಬಂದ್ಬಿಡ್ತ ಅನ್ನೋದ್ರಾಗ ಮಳೆ ಕೈ ಕೊಟ್ಟೈತಿ. ಹಿಂಗಾಗಿ ಯಾದಗಿರಿ ಜಿಲ್ಲಾ ರೈತರ ಜೀವನಾನೇ ಹಾಳಾಗೈತಿ. ಅಲ್ಲಿನ ಮಂದಿ ಪರಿಸ್ಥಿತಿ ನೀವ ನೋಡ್ರಿ. ಮಳೆ ಇಲ್ದ ಯಾದಗಿರಿ ಜಿಲ್ಲಾ ರೈತರು ಬೆಳೆದ ಬೆಳೆಯೆಲ್ಲ ಹಾಳಾಗೈತಿ. ಒಣಗಿ ನಿಂತ ಬೆಳಿ ನೋಡ್ಕೊಂಡು ರೈತ ತೆಲಿ ಕೈ ಹಚ್ಕೊಂತಾನ. ಮೊದಲ ಮಳಿಗೆ ಖುಷಿಯಾಗಿದ್ದ ರೈತರು ಹತ್ತಿ, ಸೂರ್ಯಪಾನ, ತೊಗರಿ, ಸಜ್ಜಿ, ಜ್ವಾಳ ಬಿತ್ತಿದ್ರ. ಆಮೇಲೆ ಮಳಿ ಕೈ ಕೊಟ್ಟು ಕೈಗೆ ಬಂತು ಬಾಯಿಗೆ ಬರಂಗಿಲ್ಲ ಅನ್ನೋಂಗಾಗೈತಿ. ರೀ ಮಳೆ ಸರಿಗಿರ್ಲಾರೆ, ಮಸಾಲೆ ಅದು ಎಲ್ಲ ಕರೆಕ್ಟ್ ಕೊಟ್ಟಿವ್ರಿ. ಮಳೆ ಇರ್ಲಾರೆ ಎಲ್ಲ ಒಣಕ್ಯಂದು ಹೋಗ್ಬಿಟ್ಟದ್ರಿ. ಗಿಡದಾಗ ಎಲ್ಲ ವರ್ಷ ಮೇಂಟೈನ್ ಮಾಡಿದ್ ನೋಡಿದ್ರೆ ಗಿಡಕ್ಕೆ 100, 200 ಅಥವಾ 50 ಕಾಯಿ ಇರ್ತಿದ್ವು ರೀ. ಈ ವರ್ಷ ಮಳೆ ಬರ್ಲಾರ್ರಿ ಗಿಡಕ್ಕೆ 4, 1, 2, 3 ಇಷ್ಟೇ ಇರೋದ್ರಿ. ಒಣಗೇಶ್ ಎಲ್ಲ ಕಲಸ ಆಗಿ ಏನದ್ರಿ ಬೆಳೆ ಎಲ್ಲ ಏನು ಉಳ್ಕೊಂಡೇವ್ರಿ. ಇದೇನು ಕೂಲಿಗೆ ಆಗಲ್ಲ ನೋಡ್ರಿ. ಈಗ ಹತ್ತಿ ಬಿಡಿಸಿದ್ ನಾವು 100 ರೂಪಾಯಿ ಆದ್ ನೋಡ್ರಿ. ಎಷ್ಟು ಜನ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ? ಇಲ್ಲಿ ಒಂದು 100-150 ಮಂದಿ ಮಾಡ್ತಾರ್ರಿ. ಕೆಲಸ ಮಾಡಿದ್ರೆ ನಾವು ಬೇಕಿದ್ದ 10 ಮಂದಿನ ಕರ್ಕೊಂತೀವ್ರಿ. ನಮ್ಮ ಕೂಲಿ ಕೊಡಕ್ಕೆ ರೊಕ್ಕಿಲ್ಲಲ್ಲ. ಇದ್ದಕ್ಕೆ ಮತ್ತೆ ಒಂದು 4 ಮಂದಿನ 2-3 ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು. ಮಳಿ ಕೈ ಕೊಟ್ಟು ಯಾದಗಿರಿ ಜಿಲ್ಲಾದಾಗ 300 ಕೋಟಿ ರೂಪಾಯಿಗಿಂತ ಹೆಚ್ಚು ಬೆಳೆ ಹಾನಿ ಆಗ್ಯದ. ರೈತ ಮಂದಿ ಭಾಳ ತ್ರಾಸ ಆಗ್ಯದಾರ. ಸರ್ಕಾರ ಈ ಕಡೆ ಕಣ್ ಹಾಯಿಸ್ಬೇಕು. ಮೊನ್ನೆಷ್ಟೇ ಯಾದಗಿರಿಗೆ ಬಂದಿದ್ದ ಅಪೋಸಿಷನ್ ಲೀಡರ್ ಸಿದ್ದರಾಮಯ್ಯ ಇಲ್ಲಿನ ರೈತ ಮಂದಿ ಗುಳೆ ಹೋಗೋಂಗಾಗೈತಿ ಅಂದಾರ. ಇಡೀ ಜಿಲ್ಲೆನಲ್ಲಿ ಬರಗಾಲ ಇದೆ. ಅವರು ಡಿಕ್ಲೇರ್ ಮಾಡಿರೋದು ಸರ್ಕಾರ ಸುರ್ಪುರ ಮತ್ತು ಶಾಪುರ ಅಂತ ಮಾಡಿದ್ರು ಕೂಡ ಯಾದಗಿರಿ ತಾಲೂಕಿನಲ್ಲೂ ಕೂಡ ಬರಗಾಲ ಇದೆ. ಈಗ ಇತ್ತೀಚೆಗೆ ಶಿಫಾರಸು ಮಾಡಿದ್ದಾರೆ. ಹಾಗಾಗಿ ಜಿಲ್ಲೆನಲ್ಲಿ ಒಟ್ಟು more than 300 crores ಕ್ರಾಪ್ ನಷ್ಟ ಆಗಿದೆ. ಈ ವರ್ಷ ನಷ್ಟ ಆಗ್ತಾ ಇದೆ. ಸರ್ಕಾರ ಶಾಪುರ್ ಮತ್ತು ಸುರ್ಪುರ್ ತಾಲೂಕಿನ ಬರಪೀಡಿತ ಲಿಸ್ಟ್ನಾಗ ಸೇರ್ಸೈತಿ. ಅದರ ಬದಲು ಪೂರಾ ಯಾದಗಿರಿ ಜಿಲ್ಲಾ ಬರಪೀಡಿತ ಅಂತ ಘೋಷಣೆ ಮಾಡಿ ಪರಿಹಾರ ಕೊಡಬೇಕು ಅನ್ನೋ ಒತ್ತಾಯ ಇಲ್ಲಿನ ಮಂದಿದು. ಅನಂತ್ಯಂ ಸೌದಿ, ಸುವರ್ಣ ನ್ಯೂಸ್ 24/7, ಯಾದಗಿರಿ.